ನಮಸ್ಕಾರ ಫ್ರೆಂಡ್ಸ್, ಗ್ರಾಮೀಣ ಡಾಕ್ ಸೇವಕ್ ಅಂದರೆ GDS ಆನ್ಲೈನ್ ಫಾರ್ಮ್ 2026 ಯಾವ ರೀತಿ ಫಿಲ್ ಮಾಡಬೇಕು ಇವತ್ತು ವಿಡಿಯೋದಲ್ಲಿ ನಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದರಲ್ಲಿ ಟೋಟಲ್ ಪೋಸ್ಟ್ ಎಷ್ಟಿದೆ, ಸ್ಯಾಲ್ರಿ ಎಷ್ಟಿದೆ, ಕ್ವಾಲಿಫಿಕೇಷನ್ ಏನು, ಏಜ್ ಲಿಮಿಟ್ ಎಷ್ಟು, ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಡೇಟ್ ಏನು, ಲಾಸ್ಟ್ ಡೇಟ್ ಏನು, ಅಪ್ಲಿಕೇಶನ್ ಫೀಸ್ ಎಷ್ಟಿದೆ, ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇದೆ ಅದನ್ನೆಲ್ಲ ಮೊದಲು ನಾವು ಕ್ವಿಕ್ಕಾಗಿ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಅಂದರೆ ಈ ಒಂದು ಪೋಸ್ಟ್ನ ನೋಟಿಫಿಕೇಷನ್ ಬಗ್ಗೆ ನಾವು ಕ್ವಿಕ್ಕಾಗಿ ನೋಡಿಕೊಂಡು ಆಮೇಲೆ ಯಾವ ರೀತಿ ಈ ಒಂದು ಪೋಸ್ಟಿಗೆ ಅಪ್ಲೈ ಮಾಡಬೇಕು ನಾನು ನಿಮಗೆ ಪೂರಾ ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಡಿಪಾರ್ಟ್ಮೆಂಟ್ ನೇಮ್ ಇಂಡಿಯನ್ ಪೋಸ್ಟ್ ಆಫೀಸ್ ಅಂತ, ಪೋಸ್ಟ್ ನೇಮ್ ನೋಡಿ ಫ್ರೆಂಡ್ಸ್ ಗ್ರಾಮೀಣ ಡಾಕ್ ಸೇವಕ್ ಅಂದರೆ GDS. ಇದರ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ನಂಬರ್ ಆಫ್ ವೇಕೆನ್ಸೀಸ್ 28,740 ಪೋಸ್ಟ್ಗಳಿದೆ. ಇದಂತ ನೋಡಿ ಫ್ರೆಂಡ್ಸ್ ನಿಮಗೆ ಸ್ಯಾಲ್ರಿ 12,000ದಿಂದ 29,300 ರೂಪಾಯಿ ಅಂದರೆ 380 ರೂಪಾಯಿ ತನಕ ಸ್ಯಾಲ್ರಿ ಇರುತ್ತೆ. ಅಪ್ಲೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆ ಆನ್ಲೈನ್ ಮುಖಾಂತರ ನೀವು ಅಪ್ಲೈ ಮಾಡ್ಬೋದು. ಇದಂತರ ಅಪ್ಲೈ ಲಾಸ್ಟ್ ಡೇಟ್ ನೋಡಿ ಫ್ರೆಂಡ್ಸ್ 16 ಫೆಬ್ರವರಿ 2026. ಅಫಿಷಿಯಲ್ ವೆಬ್ಸೈಟ್ ನೋಡಿ ಫ್ರೆಂಡ್ಸ್ @indiapost.go.in ಅಂತ ಇದೆ. ಇದಂತ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಅಪ್ಲೈ ಲಾಸ್ಟ್ ಡೇಟ್ ಅಂದರೆ ಅಪ್ಲೈ ಸ್ಟಾರ್ಟ್ ಡೇಟ್ ನೋಡಿ 31/1/2026 ಇದೆ. ರಿಜಿಸ್ಟ್ರೇಷನ್ ಲಾಸ್ಟ್ ಡೇಟ್ ನೋಡಿ ಫ್ರೆಂಡ್ಸ್ 14/2/2000, ಇದು 25 ಅಲ್ಲ 26 ಆಗಬೇಕು. 14/2/2026. ಅಪ್ಲೈ ಲಾಸ್ಟ್ ಡೇಟ್ ನೋಡಿ ಫ್ರೆಂಡ್ಸ್ 16/2/2026 ಇದೆ. ಇದಂತ ನೋಡಿ ಫ್ರೆಂಡ್ಸ್ ಇಲ್ಲಿ ಫಾರ್ಮ್ ಕರಪ್ಷನ್ ಡೇಟ್ 18/9 ಫೆಬ್ರವರಿ 2026. ಫಾರ್ಮ್ ಕರಪ್ಷನ್ ಡೇಟ್ ಅಂದರೆ ನೀವೇನಾದರೂ ಅಪ್ಲಿಕೇಶನ್ ಹಾಕುವಾಗ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ನಿಮ್ಮ ಹೆಸರಾಗಿರ್ಬೋದು, ಫಾದರ್ ನೇಮ್, ಮದರ್ ನೇಮ್, ಅಡ್ರೆಸ್ ಏನಾದರೂ ಮಿಸ್ಟೇಕ್ ಮಾಡಿದರೆ ನಿಮಗೆ ಫೆಬ್ರವರಿಯಲ್ಲಿ 2 ದಿನ ಅವಕಾಶ ಇರುತ್ತೆ. ಅದು 18 ಮತ್ತು 19ನೇ ಡೇಟಿಗೆ. ಇದಂತ ನೋಡಿ ಫ್ರೆಂಡ್ಸ್ ನಿಮಗೆ ಅಪ್ಲಿಕೇಶನ್ ಫೀ ಜನರಲ್ OBC EWS ದವರಿಗೆ 100 ರೂಪಾಯಿ ಫೀಸ್ ಇದೆ. SC ST PWD ಫೀಮೇಲ್ ಕ್ಯಾಂಡಿಡೇಟ್ಗೆ ಯಾವುದೇ ಫೀಸ್ ಇಲ್ಲ. ಪೇಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಆನ್ಲೈನ್ ಥ್ರೂ ನೀವು ಪೇಮೆಂಟ್ ಮಾಡ್ಬೋದು. ಇದಾನಂತರ ನೋಡಿ ಫ್ರೆಂಡ್ಸ್ ನಿಮಗೆ ಮಿನಿಮಮ್ ಏಜ್ 18 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ ಏಜ್ 40 ವರ್ಷ ಆಗಿರಬೇಕು. ಇದಾನಂತರ ನೋಡಿ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಏಜ್ ರಿಲ್ಯಾಕ್ಸೇಷನ್ ಬೇಕಂದರೆ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೋಟಿಫಿಕೇಷನ್ PDF ಲಿಂಕ್ ಕೊಟ್ಟಿದ್ದೀನಿ. ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನೀವು ಡೀಟೇಲಾಗಿ ನೋಡ್ಕೋಬೋದು. ಇದಂತ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್ ನೀವು ಜಸ್ಟ್ 10th ಪಾಸ್ ಔಟ್ ಇದ್ದರೆ ಸಾಕು. ನೀವು 10th ಕಡ್ಡಾಯವಾಗಿ ಇಂಗ್ಲೀಷ್ ಸಬ್ಜೆಕ್ಟ್ ಇರಲೇಬೇಕು. ಜೊತೆಗೆ ನಿಮಗೆ ಕಂಪ್ಯೂಟರ್ ನಾಲೆಜ್ ಇರಬೇಕು. ಅದ ನಂತರ ನಿಮಗೆ ಸೈಕಲ್ ನಡೆಸೋಕೆ ಕೂಡ ಬರಬೇಕು. ಇದಂತ ನೋಡಿ ಫ್ರೆಂಡ್ಸ್ ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ ಮೆರಿಟ್ ಲಿಸ್ಟ್ನ ಆಧಾರದ ಮೇಲೆ ನಿಮಗೆ ಒಂದು ಅಂದರೆ ಸೆಲೆಕ್ಷನ್ ಮಾಡ್ತಾರೆ. ಅಂದರೆ ನೀವು 10th ಪಡೆದಂಥ ಅಂಕಗಳ ಆಧಾರದ ಮೇಲೆ ನಿಮ್ಮ ಒಂದು ಮೆರಿಟ್ ಲಿಸ್ಟ್ ರೆಡಿ ಮಾಡಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೀತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೆದಾಗ ಅದರಲ್ಲಿ ಏನಾದರೂ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಪೂರಾ ಸಕ್ಸಸ್ಫುಲ್ ಆದರೆ ನಿಮ್ಮ ಒಂದು ಜಾಬ್ ಕಟ್ಟಿಟ್ಟ ಬುತ್ತಿ ಅಂತ ಅನ್ಕೋಬೋದು. ಇದಂತರ ಸ್ಯಾಲ್ರಿ ಸ್ಲಿಪ್ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ BPMಗೆ 12,000ದಿಂದ 29,380 ರೂಪಾಯಿ ಫೀಸ್ ಇದೆ. ABPMಗೆ ಅಂದರೆ ಡಾಕ್ ಸೇವಕ್ಗೆ 10,000ದಿಂದ 24,000 ರೂಪಾಯಿ ನಿಮಗೆ ಸ್ಯಾಲ್ರಿ ಇದೆ. ಇದಂತ ನೋಡಿ ಫ್ರೆಂಡ್ಸ್ ಹೌ ಟು ಅಪ್ಲೈ ನೋಡಿ ಫ್ರೆಂಡ್ಸ್ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟ್ನ ಲಿಂಕ್ ಕೊಟ್ಟಿದ್ದೀನಿ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಡೈರೆಕ್ಟಾಗಿ ಈ ಒಂದು ವೆಬ್ಸೈಟ್ಗೆ ಬಂದುಬಿಡ್ತೀರಾ. ಬಂದಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಹಿಯರ್ ಟು ರಿಜಿಸ್ಟ್ರೇಷನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್ ನಾನು ಲಿಂಕ್ ಕೊಟ್ಟಿರ್ತೀನಿ. ನೀವು ಅಂದರೆ ಗೂಗಲಲ್ಲಿ ಡೈರೆಕ್ಟಾಗಿ ಹೋಗಿ ಸರ್ಚ್ ಮಾಡೋದಕ್ಕಿಂತ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟಾಗಿ ನೀವೊಂದು ವೆಬ್ಸೈಟ್ಗೆ ಬಂದು ಇಲ್ಲಿ ರಿಜಿಸ್ಟರ್ ಅಂತ ಇದೆಯಲ್ಲೋ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ಆಲ್ರೆಡಿ ಏನಾದರೂ ರಿಜಿಸ್ಟ್ರೇಷನ್ ಮಾಡಿದರೆ ನೀವು ಡೈರೆಕ್ಟಾಗಿ ಲಾಗಿನ್ ಅಂತ ಇಲ್ಲಿ ಬರುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಬೋದು. ನೀವೇನಾದರೂ ಇನ್ನೂ ಕೂಡ ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂದರೆ ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಇದೆಯಲ್ವ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಮೊಬೈಲ್ ನಂಬರ್ ಹಾಕಬೇಕು. ಅದ ನಂತರ ಇಲ್ಲಿ ಇಮೇಲ್ ಅಡ್ರೆಸ್ ಹಾಕಬೇಕು. ಹಾಕಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTPನ ಇಲ್ಲಿ ಹಾಕಿ ವೆರಿಫೈ ಮಾಡಬೇಕು. ನಂತರ ಇಮೇಲ್ ಅಡ್ರೆಸ್ಗೆ ಒಂದು ನಿಮಗೆ OTP ಬರುತ್ತೆ. ಅದನ್ನು ನೀವು ಇಲ್ಲಿ ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು.
ಇದಂತ ನೋಡಿ ಫ್ರೆಂಡ್ಸ್, ಇಲ್ಲಿ ಬೇಸಿಕ್ ಡೀಟೇಲ್ಸ್ನಲ್ಲಿ ಅಪ್ಲಿಕೆಂಟ್ ನೇಮ್ ಅಂತ ಬರುತ್ತೆ. ನಿಮ್ಮ 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರಿದೆ ಸೇಮ್ ಅದೇ ರೀತಿ ಇಲ್ಲಿ ನಿಮ್ಮ ಒಂದು ಹೆಸರು ಹಾಕಬೇಕು. ಇದಂತ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಹಾಕಿ, ನೀವು ಮೇಲ ಫಿಮೇಲ ಅದನ್ನು ಇಲ್ಲಿ ಹಾಕಿ. ಇದಂತರ ನಿಮ್ಮ ಫಾದರ್ ನೇಮ್ ಅದರ ನಿಮ್ಮ ತಂದೆ ಹೆಸರು ಹಾಕಿ. ಇದಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ನಿಮ್ಮ ತಾಯಿಯವರ ಹೆಸರು ಅಂದರೆ ನಿಮ್ಮ ಮದರ್ ನೇಮ್ ಹಾಕಬೇಕು. ಇದಂತ ನೋಡಿ ಫ್ರೆಂಡ್ಸ್, ಇಲ್ಲಿ ಕಮ್ಯುನಿಟಿ ಅಂದರೆ ನೀವು SC ST OBC ಜನರಲ್ ಯಾವ ಕೆಟಗರಿಯಿಂದ ಬರ್ತೀರಾ ಆ ಒಂದು ಕಾಸ್ಟ್ನಲ್ಲಿ ಹಾಕಬೇಕು. ಹಾಕಿದ ನಂತರ ಕಂಪ್ಲೀಟ್ ಅಂತ ಇದೆಯಲ್ಲೋ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಈ ರೀತಿ ಬರುತ್ತೆ. ಬಂದಾಗ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ಅದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ಮತ್ತೆ ಮೇನ್ ವೆಬ್ಸೈಟ್ಗೆ ಬನ್ನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಲಾಗಿನ್ ಕ್ಯಾಂಡಿಡೇಟ್ ಅಂತ ಬರುತ್ತೆ ಅಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಪ್ರೊಸೀಡ್ ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಮೊಬೈಲ್ಗೆ ಮೆಸೇಜ್ಗೆ ಒಂದು ಯೂಸರ್ ID ಮತ್ತು ಪಾಸ್ವರ್ಡ್ ಎರಡೂ ಕೂಡ ಬರುತ್ತೆ. ಎರಡನ್ನ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಅದನ್ನು ಇಲ್ಲಿ ಹಾಕಬೇಕು. ಹಾಕಿದ ನಂತರ ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಇಲ್ಲಿ ನೋಡಿ ಅಪ್ಲೈ ಆನ್ಲೈನ್ ಅಂತ ಬರುತ್ತೆ ಅಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಸೆಲೆಕ್ಟ್ ನೋಟಿಫಿಕೇಷನ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ನೀವು ಗ್ರಾಮೀಣ ಡಾಕ್ ಸೇವಕ GDS ಅಂತ ಬರುತ್ತೆ ಅಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಈ ರೀತಿ ನಿಮಗೆ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆಗೋದು ಮೊದಲೇದಾಗಿ ನೀವು ಇಲ್ಲಿ ಪರ್ಸನಲ್ ಡೀಟೇಲ್ಸ್ನ ಹಾಕಬೇಕು. ಕೆಳಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಮೊದಲೇದಾಗಿ ನಿಮಗೆ ಕೇಳ್ತಾ ಇದೆ ನೋಡಿ ಫ್ರೆಂಡ್ಸ್, ನೀವು ಏನಾದರೂ ಇನ್ನೂ ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂತ ಇದ್ರ ಮೇಲೆ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಾದರೂ ಮಿಸ್ಟೇಕ್ ಆಗಿದ್ದರೆ ನೀವು ಮತ್ತೆ ಅದನ್ನು ಎಡಿಟ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ಕೋಬೋದು. ಅಪ್ಡೇಟ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಮ್ಯಾರಿಟಲ್ ಸ್ಟೇಟಸ್ ಬರುತ್ತೆ. ನಿಮ್ಗೆ ಏನಾದರೂ ಮದುವೆ ಆಗಿಲ್ಲ ಅಂದರೆ ಇಲ್ಲಿ ನೋ ಅಂತ ಚಾಯ್ಸ್ ಮಾಡ್ಕೊಳ್ಳಿ, ಅಥವಾ ಸಿಂಗಲ್ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಮದುವೆ ಆಗಿದೆ ಅಂದರೆ ಇಲ್ಲಿ ಎಸ್ ಅಂತ ಚಾಯ್ಸ್ ಮಾಡ್ಕೊಳ್ಳಿ. PWD ಕ್ಯಾಂಡಿಡೇಟ್ ಇಲ್ಲ ಅಂದರೆ ಇಲ್ಲಿ ನೋ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ನೋಡಿ ಫ್ರೆಂಡ್ಸ್, ಇಲ್ಲಿ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಸ್ಟೇಟಸ್ ನೋ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಇದಂತ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಅಡ್ರೆಸ್ ಫಿಲ್ ಮಾಡ್ಕೋಬೇಕು. ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಅಡ್ರೆಸ್ ಇದೆ ಸೇಮ್ ಅದೇ ರೀತಿ ಇಲ್ಲಿ ನಿಮ್ಮ ಊರ ಹೆಸರಾಗಿರ್ಬೋದು, ನಿಮ್ಮ ಬೀದಿ ಹೆಸರಾಗಿರ್ಬೋದು, ಅಥವಾ ನಿಮ್ಮ ಊರಿನಲ್ಲಿರೋ ಫೇಮಸ್ ಬಿಲ್ಡಿಂಗ್ ನೇಮ್ ಆಗಿರ್ಬೋದು, ಅಥವಾ ನಿಮ್ಮ ಮನೆ ಹತ್ರ ಯಾವುದಾದ್ರೂ ಬ್ಯಾಂಕ್ ಇದ್ದರೆ ಆ ಬ್ಯಾಂಕ್ ಡೀಟೇಲ್ಸ್ನ ಇಲ್ಲಿ ಅಂದರೆ ಬ್ಯಾಂಕ್ ಅಡ್ರೆಸ್ನ ಇಲ್ಲಿ ಹಾಕ್ಬೋದು. ಇದಂತ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಊರಿನ ಪಿನ್ ಕೋಡ್ ಹಾಕಿ, ಸಿಟಿ ಅಂದರೆ ನಿಮ್ಮ ತಾಲೂಕು ಹೆಸರು ಹಾಕಿ, ಇದಂತರ ಇಲ್ಲಿ ನಿಮ್ಮ ಒಂದು ಸ್ಟೇಟ್ ನೇಮ್ ಹಾಕಿ. ಇದಂತ ನೋಡಿ ಫ್ರೆಂಡ್ಸ್, ಇಲ್ಲಿ ಸೇಮ್ ಅಡ್ರೆಸ್ ಆ್ಯಸ್ ದ ಪ್ರೆಸೆಂಟ್. ನೀವೇನಾದರೂ ತುಂಬ ವರ್ಷಗಳಿಂದ ಒಂದೇ ಅಡ್ರೆಸ್ ಮೇಲೆ ಇದರ ಬೇರೆ ಅಡ್ರೆಸ್ ಇಲ್ಲ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಲಿ ಇದು ಫಿಲ್ ಆಗಿ ಹೋಗುತ್ತೆ. ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಎಜುಕೇಷನ್ ಡೀಟೇಲ್ಸ್ ಹಾಕಬೇಕು. ಇಲ್ಲಿ ನೋಡ್ಬೋದು ನೀವು ಸೆಲೆಕ್ಟ್ SSC ಸ್ಟಡಿ. SSC ಅಂದರೆ ನಿಮ್ಮ 10th ಡೀಟೇಲ್ನ ಹಾಕಬೇಕು. ಇಲ್ಲಿ ನೋಡಿ ಸೆಲೆಕ್ಟ್ ಸರ್ಕಲ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇದರಲ್ಲಿ ನಮ್ಮ ಕರ್ನಾಟಕ ಬರುತ್ತೆ. ಇದರಲ್ಲಿ ಕರ್ನಾಟಕನ ಸರ್ಚ್ ಮಾಡಿಕೊಂಡು ಚಾಯ್ಸ್ ಮಾಡ್ಕೊಳ್ಳಿ. ಚಾಯ್ಸ್ ಮಾಡ್ಕೊಂಡ ನಂತರ ನೋಡಿ ಫ್ರೆಂಡ್ಸ್, ನೀವು ಕರ್ನಾಟಕದಲ್ಲೇ 10th ಮುಗಿಸಿರ್ತೀರಲ್ವ, ಸೊ ಹೀಗಾಗಿ ನಾನು ನಿಮಗೆ ಕರ್ನಾಟಕ ಚಾಯ್ಸ್ ಮಾಡ್ಕೊತ ಹೇಳ್ತಿದ್ದೀನಿ. ಸಪೋಸ್ ನೀವು ಏನಾದರೂ ಬೇರೆ ರಾಜ್ಯದಲ್ಲಿ ನಿಮ್ಮ 10th ಏನಾದರೂ ಬೇರೆ ರಾಜ್ಯದಲ್ಲಿ ಮುಗಿಸಿದ್ರೆ ನೀವು ಬೇರೆ ರಾಜ್ಯನೂ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಇದರ ನಂತರ ಇಯರ್ ಆಫ್ ಪಾಸಿಂಗ್, ನೀವು ಯಾವ ವರ್ಷ ಪಾಸ್ ಆಗಿದ್ದರೆ ಅದನ್ನು ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ. ಇದಂತ ನೋಡಿ ಫ್ರೆಂಡ್ಸ್, ಸೆಲೆಕ್ಟ್ ಬೋರ್ಡ್ ಅಂತ ಇರುತ್ತೆ. ಸೆಲೆಕ್ಟ್ ದ ಬೋರ್ಡ್ ನೇಮ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಈ ರೀತಿ ಸಾಕಷ್ಟು ಬೋರ್ಡ್ ನೇಮ್ಸ್ ಬರುತ್ತೆ. ನಿಮ್ಮ 10th ಬೋರ್ಡ್ ನೀವು ಕರ್ನಾಟಕದವರಾಗಿದ್ದರೆ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನೋಡಿ ನಮ್ಮ ಕರ್ನಾಟಕದವರಾಗಿದ್ದರೆ ಕರ್ನಾಟಕ ಸೆಕೆಂಡರಿ ಎಕ್ಸಾಮಿನೇಷನ್ ಬೋರ್ಡ್ ಈ ರೀತಿ ಇರುತ್ತೆ. ಅದರ ಮುಂದೆ 2017 ನಾನು ಪಾಸಾಗಿದ್ದು, ನೀವು ಯಾವ ವರ್ಷ ಪಾಸಾಗಿದ್ದೀರ ಇದರ ಮುಂದುಗಡೆನೇ ಈ ರೀತಿ ಇರುತ್ತೆ. ಇಲ್ಲಿ ನೋಡ್ಬೋದು ಕರ್ನಾಟಕ ಸೆಕೆಂಡರಿ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಈ ರೀತಿ ಇರುತ್ತೆ. ಮುಂದೆ ನೀವು ಯಾವ ವರ್ಷ ಪಾಸಾಗಿದ್ದೀರ ಅದನ್ನು ಕೂಡ ಇಲ್ಲಿ ಶೋ ಆಗುತ್ತೆ. ನೋಡಿಕೊಂಡು ನೀಟಾಗಿ ಇಲ್ಲಿ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ರೋಲ್ ನಂಬರ್ ಅಥವಾ ರಿಜಿಸ್ಟ್ರೇಷನ್ ನಂಬರ್ ಅಥವಾ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ನ ಸರ್ಟಿಫಿಕೇಟ್ ನಂಬರ್ನ ಇಲ್ಲಿ ಹಾಕಬೇಕು. ಇಫ್ ಎನಿ ಅಂತ ಕೇಳ್ತಾ ಇದೆ, ಯಾವುದಾದ್ರೂ ಒಂದನ್ನು ಇಲ್ಲಿ ಚಾಯ್ಸ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ನಂಬರ್ ಯಾವುದೇ ರೀತಿ ಅಂದರೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೀವು. ಇಲ್ಲಿ ನೋಡಿ ಇದು ಸರ್ಟಿಫಿಕೇಟ್ ನಂಬರ್ ಆಗಿರುತ್ತೆ. ರಿಜಿಸ್ಟ್ರೇಷನ್ ನಂಬರ್ ಅಥವಾ ರೋಲ್ ನಂಬರ್ ಎರಡರ ಅರ್ಥ ಒಂದೇ. ನೋಡಿ ನೀವು ಇದೇ ಹಾಕಿ ತುಂಬ ಬೆಟರ್ ಆಗಿರುತ್ತೆ. ರಿಜಿಸ್ಟ್ರೇಷನ್ ನಂಬರ್ ಇದನ್ನು ನೀವು ಇಲ್ಲಿ ಹಾಕಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಹಾಕಿದ ನಂತರ ಇಲ್ಲಿ ನೋಡಿ ಫ್ರೆಂಡ್ಸ್, ಕೆಳಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ನೀವು ಒಂದೊಂದಾಗಿ ನಿಮ್ಮ ಸಬ್ಜೆಕ್ಟ್ಗಳನ್ನು ಹಾಕಬೇಕು. ಅಂದರೆ ನೀವು 10th ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಸಬ್ಜೆಕ್ಟ್ ಇದೆ ಅದು ಆ ಒಂದು ಸಬ್ಜೆಕ್ಟ್ನ ಮಾರ್ಕ್ಸ್ ನೀವು ಇಲ್ಲಿ ಒಂದೊಂದಾಗಿ ಹಾಕ್ತಾ ಹೋಗಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, 100ಕ್ಕೆ ನೀವು ಎಷ್ಟು ಅಂದರೆ ಇಂಗ್ಲೀಷ್ನಲ್ಲಿ 100ಕ್ಕೆ ಎಷ್ಟು ತೊಗೊಂಡಿದ್ದೀರಾ ಅದನ್ನು ನೀವು ಇಲ್ಲಿ ಹಾಕಬೇಕು. ಇದರ ನಂತರ ಹಿಂದಿಗೆ ನೀವು ಎಷ್ಟು ತೊಗೊಂಡಿದ್ದೀರಾ ಅದನ್ನು ನೀವು ಇಲ್ಲಿ ಹಾಕಬೇಕು. ಇನ್ನೊಂದು ಫ್ರೆಂಡ್ಸ್, ನೀವು 100ಕ್ಕೆ ಅಂದರೆ
100ಕ್ಕೆ ಕನ್ನಡಕ್ಕೆ ಅಂದರೆ ಕನ್ನಡದಲ್ಲಿ 125 ಅಂಕಗಳು ಇರ್ಬೋದು. ಮೊದಲೆಲ್ಲ ಹಾಗೆ ಇತ್ತು. ಹಾಗೇನಾದರೂ ಇದ್ದರೆ ಇಲ್ಲಿ ನಿಮಗೆ ಆಪ್ಷನ್ಸ್ ಬರುತ್ತೆ, ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಇದಂತ ನೋಡಿ ಫ್ರೆಂಡ್ಸ್, ಇಲ್ಲಿ ಮ್ಯಾಥ್ಸ್ಗೆ ಎಷ್ಟು ತೊಗೊಂಡಿದ್ದೀರ 100ಕ್ಕೆ ಅದನ್ನು ಇಲ್ಲಿ ಹಾಕಬೇಕು. ಅದ ನಂತರ ಸೈನ್ಸ್, ಸೋಷಿಯಲ್ ಸೈನ್ಸ್ ಎಲ್ಲವೂ ಕೂಡ ಹಾಕಿದ ನಂತರ ಇಲ್ಲಿ ನೋಡಿ ಇನ್ನೊಂದು ಕೂಡ ಸಬ್ಜೆಕ್ಟ್ ಅಂದರೆ 6 ಸಬ್ಜೆಕ್ಟ್ ಇರುತ್ತಲ್ಲ, ಎಡಿಷ್ನಲ್ ಸಬ್ಜೆಕ್ಟ್ ಯಾವುದಿದೆ ಇಲ್ಲಿ ಚೂಸ್ ಸಬ್ಜೆಕ್ಟ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ನಿಮ್ಮದು 6ನೇ ಸಬ್ಜೆಕ್ಟ್ ಯಾವುದಿದೆ, ಥರ್ಡ್ ಲ್ಯಾಂಗ್ವೇಜ್ ಆಗಿರ್ಬೋದು. ಅಂದರೆ ನಿಮ್ಮ ಥರ್ಡ್ ಲ್ಯಾಂಗ್ವೇಜ್ ಕನ್ನಡ, ಗುಜರಾತಿ, ಸಂಸ್ಕೃತ, ಉರ್ದು ಬರುತ್ತೆ. ಇಲ್ಲಿ ಬಂದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಚಾಯ್ಸ್ ಮಾಡಿಕೊಂಡು ಅದರಲ್ಲಿ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರ ಮತ್ತು ಅದಕ್ಕೆ ಎಷ್ಟು ಅಂಕ ಇದ್ದು ಅದನ್ನು ನೀವು ಇಲ್ಲಿ ಚಾಯ್ಸ್ ಮಾಡ್ಕೋಬೇಕು. ಚಾಯ್ಸ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಇಲ್ಲಿ ನೋಡಿ ನೀವು ಇಲ್ಲಿ ಪೋಸ್ಟ್ ಪ್ರಿಫರೆನ್ಸ್ನ ಹಾಕೋಬೇಕು. ಅಂದರೆ ನೀವು ಪೋಸ್ಟ್ ಅಪ್ಲೈ ಎಲ್ಲಿ ಮಾಡ್ತೀರ ಅನ್ನೋದನ್ನ ಇಲ್ಲಿ ಚಾಯ್ಸ್ ಮಾಡ್ಕೋಬೇಕು. ಸೆಲೆಕ್ಟ್ ಸರ್ಕಲ್ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಕರ್ನಾಟಕ ಅಂತ ಬರುತ್ತೆ. ನೀವು ಕರ್ನಾಟಕದಲ್ಲಿ ಅಪ್ಲೈ ಮಾಡಿ, ಯಾಕೆಂದರೆ ಲೋಕಲ್ ಲ್ಯಾಂಗ್ವೇಜ್ ಬರೋದು ತುಂಬ ಅವಶ್ಯಕತೆ ಇದೆ. ಇಲ್ಲಿ ಕರ್ನಾಟಕ ಅಂತ ಚಾಯ್ಸ್ ಮಾಡ್ಕೊಂಡ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಸೆಲೆಕ್ಟ್ ಡಿವಿಷನ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಕರ್ನಾಟಕ ಅಂತ ಸರ್ಕಲ್ ಚಾಯ್ಸ್ ಮಾಡ್ಕೊಂಡಾಗ ಇಲ್ಲಿ ಸಾಕಷ್ಟು ಜಿಲ್ಲೆಗಳು ಬರ್ತವೆ. ನೀವು ಯಾವ ಜಿಲ್ಲೆಗೆ ಅಪ್ಲೈ ಮಾಡ್ಕೊಳ್ತೀರಾ ಅದು ನಿಮಗೆ ಬಿಟ್ಟಿದ್ದು. ಜಿಲ್ಲೆನ ಚಾಯ್ಸ್ ಮಾಡ್ಕೊಂಡ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಮುಂದೆ ನಿಮಗೆ ಕೆಳಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು ವೇಕೆಂಟ್ ಪೋಸ್ಟ್ ಅಂದರೆ ವೇರಿಯಸ್ ಪೋಸ್ಟ್. ನೀವು ಯಾವ ಒಂದು ಜಿಲ್ಲೆಗೆ ಅಪ್ಲೈ ಮಾಡ್ತೀರಾ ಆ ಒಂದು ಜಿಲ್ಲೆಯಲ್ಲಿ ಸಾಕಷ್ಟು ತಾಲೂಕುಗಳಿರುತ್ತಲ್ವ, ನೀವು ಯಾವ್ಯಾವ ತಾಲೂಕಿನಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇನ್ನೊಂದು ಇಲ್ಲಿ ಮೇನ್ ವೆಬ್ಸೈಟ್ನಲ್ಲಿ ಬಂದು ಇಲ್ಲಿ ನೋಡಿ ವೇಕೆಂಟ್ ಪೋಸ್ಟ್ ಅಂತ ಇದೆ, ಇಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಒಂದು PDF ಡೌನ್ಲೋಡ್ ಮಾಡಿಕೊಂಡು ಯಾವ ಜಿಲ್ಲೆಗೆ ಅಪ್ಲೈ ಮಾಡ್ತೀರಾ ಮತ್ತು ಯಾವ್ಯಾವ ತಾಲೂಕಿನಲ್ಲಿ ಎಷ್ಟು ಪೋಸ್ಟ್ ಇದೆ ನೀವು ನೋಡ್ಕೋಬೋದು. ಇದರ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ನೋಡಿ, ಯಾವ ಜಿಲ್ಲೆಗೆ ಅಪ್ಲೈ ಮಾಡಿರ್ತೀರ ಆ ಒಂದು ತಾಲೂಕಿನಲ್ಲಿ ಸಾಕಷ್ಟು ಅಂದರೆ ಆ ಜಿಲ್ಲೆಯಲ್ಲಿ ತಾಲೂಕುಗಳಿರ್ತಲ್ವ ಆ ಎಲ್ಲ ತಾಲೂಕುಗಳ ಇಲ್ಲಿ ಪ್ರಿಫರೆನ್ಸ್ ಬರುತ್ತೆ. ಅಂದರೆ ನೀವು ಯಾವ್ಯಾವ ತಾಲೂಕಿಗೆ ಮೊದಲು ಪ್ರಿಫರೆನ್ಸ್ ಕೊಡ್ತೀರಾ ಅಂತ ಇಲ್ಲಿ ನೋಡಿ ಒಂದೊಂದಾಗಿ ನೀವು ಇಲ್ಲಿ ಕೊಡ್ತಾ ಹೋಗಬೇಕು. ಇಲ್ಲಿ ನೋಡಿ ನೀವು ಫಸ್ಟ್ ಯಾವ ತಾಲೂಕಿಗೆ ಪ್ರಿಫರೆನ್ಸ್ ಕೊಡ್ತೀರಾ, ಸೆಕೆಂಡ್ ಯಾವುದಕ್ಕೆ ಕೊಡ್ತೀರಾ, ಈ ರೀತಿ ನೀವು ಚಾಯ್ಸ್ ಮಾಡ್ಕೊಂಡ ನಂತರ ಕೆಳಗಡೆ ಬನ್ನಿ. ಕೆಳಗಡೆ ಬಂದಾಗ ಇಲ್ಲಿ ನೋಡ್ಬೋದು ನೀವು ಪ್ರಿಫರೆನ್ಸ್ ಅಂದರೆ ನೀವು ಮೊದಲೇ ಪ್ರಿಫರೆನ್ಸ್ ಅಂದರೆ ಬಿಜಾಪುರ ಚಾಯ್ಸ್ ಮಾಡ್ಕೊಂಡು ಅಂದರೆ ವಿಜಯಪುರ ಚಾಯ್ಸ್ ಮಾಡ್ಕೊಂಡಿರಾ ಅಂತ ಹಾಕೋರಿ. ವಿಜಯಪುರನಲ್ಲಿ ಮೊದಲನೇದಾಗಿ ನೀವು ಇಲ್ಲಿ ಬಿಜಾಪುರಿ ಅಂತ ಚಾಯ್ಸ್ ಮಾಡ್ಕೊಂಡಿರ, ಸೆಕೆಂಡಾಗಿ ಇಂಡಿ ತಾಲೂಕು ಚಾಯ್ಸ್ ಮಾಡ್ಕೊಂಡಿರ ಅಂದ್ಕೊಳ್ಳಿ, ಥರ್ಡ್ ಸಿಂದಗಿ ಚಾಯ್ಸ್ ಮಾಡ್ಕೊಂಡಿರ ಅಂದ್ಕೊಳ್ಳಿ, ಫೋರ್ತ್ ಚರ್ಚನ, ಈ ರೀತಿ ಇರುತ್ತೆ. ಎಲ್ಲ ಪ್ರಿಫರೆನ್ಸ್ ಮಾಡ್ಕೊಂಡ ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಂತ ನೋಡಿ ಫ್ರೆಂಡ್ಸ್, ನೀವು ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಫೋಟೋ ಏನಿದೆ ಅದು ನಿಮ್ಮ ಒಂದು ಫೋಟೋ ಸಿಗ್ನೇಚರ್ ನೋಡಿ ಫ್ರೆಂಡ್ಸ್ 30ರಿಂದ 100 KB ಇರಬೇಕು. ಇದರ ನಂತರ 320ರಿಂದ 400 ಪಿಕ್ಸೆಲ್ ಇರಬೇಕು. ವಿಡ್ತ್ ಮತ್ತು ಹೈಟ್ ನೋಡ್ಬೇಕು 4:5 ಇರಬೇಕು. ಇದರ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಸಿಗ್ನೇಚರ್ 20ರಿಂದ 100 KB ಇರಬೇಕು. ಮತ್ತು ಪಿಕ್ಸೆಲ್ 300ರಿಂದ 120 ಪಿಕ್ಸೆಲ್ ಇರಬೇಕು. ಹೈಟ್ ಮತ್ತು ವಿಡ್ತ್ ನೋಡಿ ಫ್ರೆಂಡ್ಸ್ 5:2 ಇರಬೇಕು. ನೋಡಿ ಫ್ರೆಂಡ್ಸ್, ನಿಮಗೆ ಏನಾದರೂ ಸಿಗ್ನೇಚರ್ ಮತ್ತು ಫೋಟೋ ರೀಸೈಜ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂದರೆ ಪ್ಲೇಸ್ಟೋರ್ನಲ್ಲಿ ಹೋಗಿ ಫೋಟೋ ಮತ್ತು ಫೋಟೋ ಆ್ಯಂಡ್ ಪಿಕ್ಚರ್ ರೀಸೈಜ್ ಅಂತ ಸರ್ಚ್ ಮಾಡಿದಾಗ ಈ ಒಂದು ಆ್ಯಪ್ ಬರುತ್ತೆ. ಈ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ನೀವು ಈಸಿಯಾಗಿ ನಿಮ್ಮ ಒಂದು ಫೋಟೋ ಮತ್ತು ಸಿಗ್ನೇಚರ್ನ ಈಸಿಯಾಗಿ ರೀಸೈಜ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಅಪ್ಲೋಡ್ ಮಾಡಿದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ಫ್ರೆಂಡ್ಸ್. ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡಿ ನಿಮಗೆ ಇಲ್ಲಿ ಒಂದು ಡಿಕ್ಲರೇಷನ್ ಬರುತ್ತೆ. ಎಲ್ಲವನ್ನು ನೀಟಾಗಿ ಓದ್ಕೊಂಡು ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ. ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಏನಾದರೂ ಅಪ್ಲಿಕೇಶನ್ ಮಿಸ್ಟೇಕ್ ಆಗಿದ್ದರೆ ನೀವು ಮತ್ತೆ ಎಡಿಟ್ ಅಪ್ಲಿಕೇಶನಲ್ಲಿ ಹೋಗಿ ಎಡಿಟ್ ಮಾಡ್ಕೋಬೋದು. ನೀವು ಎಲ್ಲ ಅಪ್ಲಿಕೇಶನ್ ಸರಿಯಾಗಿದೆ ಅಂತ ನಿಮ್ಗೆ ಅನಿಸಿದ್ರೆ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಪೇಮೆಂಟ್ ಬಗ್ಗೆ ಕೇಳುತ್ತೆ. ನೀವೇನಾದರೂ SC ST ದವರು ಇಲ್ಲ ಅಂದರೆ ಬೇರೆ ಯಾವುದಾದ್ರೂ ಕಸ್ಟಮರ್ ನಿಮಗೆ ₹100 ಫೀಸ್ ಇರುತ್ತೆ. ಪೇ ಮಾಡೋಕ್ಕೋಸ್ಕರ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಅಥವಾ UPI ಮುಖಾಂತರ ನೀವು ಇಲ್ಲಿ ಪೇ ಮಾಡ್ಬೋದು. ಫೋನ್ಪೇ ಮುಖಾಂತರ ಏನಾದರೂ ಅಥವಾ ಗೂಗಲ್ ಪೇ, UPI ಏನಾದರೂ ನೀವು ಮಾಡೋದಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಟ್ರಾನ್ಸಾಕ್ಷನ್ ಡೇಟ್, ID ಡೀಟೇಲ್ಸ್ ಎಲ್ಲವೂ ಬರುತ್ತೆ. ಪ್ರೊಸೀಡ್ ಟು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಫೋನ್ಪೇ, ಗೂಗಲ್ ಪೇ ಯಾವುದ್ರ ಮುಖಾಂತರ ನೀವು ಇಲ್ಲಿ ಪೇ ಮಾಡ್ಬೋದು. ಅಥವಾ ಒಂದು ಸ್ಕ್ಯಾನರ್ ಬರುತ್ತೆ. ಈ ಒಂದು ಸ್ಕ್ಯಾನರ್ನ ನಿಮ್ಮ ಮೊಬೈಲ್ನಲ್ಲಿ ಸ್ಕ್ಯಾನ್ ಮಾಡಿ ನಿಮ್ಮ ಒಂದು ಫೀಸ್ ಏನಿದೆ ಅದನ್ನು ಕಟ್ಬೋದು. ಕಟ್ಟಿದ ನಂತರ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಈ ರೀತಿ ಬರುತ್ತೆ. ಬಂದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಮೇನ್ ವೆಬ್ಸೈಟ್ಗೆ ಬಂದು ಮೈ ಅಪ್ಲಿಕೇಶನ್ ಅಂತ ಇದೆಯಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿ.
ಇದಂತ ನೋಡಿ ಫ್ರೆಂಡ್ಸ್ ಇಲ್ಲಿ ಮೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್, ಅಪ್ಲಿಕೇಶನ್ ನಂಬರ್, ಸ್ಟೇಟಸ್ ಈ ರೀತಿ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಇದಂತ ನೋಡಿ ಡೌನ್ಲೋಡ್ PDF ಅಂತ ಬರುತ್ತೆ ನೋಡಿ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್ ಇದು ಆಗಿತ್ತು ಗ್ರಾಮೀಣ ಡಾಕ್ ಸೇವಕ್ನಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸಿದ್ದೀನಿ. ಜೊತೆಗೆ ನೋಟಿಫಿಕೇಷನ್ ಬಗ್ಗೆನೂ ತಿಳಿಸಿದ್ದೀನಿ. ನೋಡಿ ಫ್ರೆಂಡ್ಸ್ ಇದು ರಿಸಲ್ಟ್ನ ಆಧಾರ ಮೇಲೆ ಡಿಸೈಡ್ ಆಗುತ್ತೆ, ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ. ಸೊ ನೀವು ಫ್ರೆಂಡ್ಸ್ಗಳಿಗೆ ದಯವಿಟ್ಟು ಈ ಒಂದು ಇನ್ಫಾರ್ಮೇಷನ್ನ ಹೇಳಿ ಅವರು ಕೂಡ ಅಪ್ಲೈ ಮಾಡಲಿ. ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗದಿದ್ದರೆ ಡಿಸ್ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.